ಪ್ರಜ್ವಲ್ಗೆ 40 ರೂಪಾಯಿ ಟ್ಯಾಕ್ಸ್ ಹಾಕ್ತಿದ್ಯಾ ಪ್ರಜ್ವಲ ನನಗೆ? ಅಷ್ಟು ಬೇಗ ಎಲ್ಲಿಂದ ತಿಂತಿದ್ಯಾ? ಕೆಳಕ್ಕೆ ಅಂತ ಅದಕ್ಕೆ ಹೇಳುದು ಮಕ್ಕಳು ಮಾಡುದೇ ಚಂದ. ಮಕ್ಕಳು ಮಾಡೋದೇ ಚಂದ. ಶಾಪಲ್ಲಿ ಇಷ್ಟು ದೊಡ್ಡದಕ್ಕೆ 150 ರುಪೀಸ್ ಹತ್ರ ಏನೋ ಹೇಳಿದ್ರು ಅವಾಗ. ಇಲ್ಲಿ 100 ರುಪೀಸ್ ಅಂತೆ. ಅಮ್ಮ ಬಂದ್ರೆ ಬಂದದ್ದು ಮಾರ. ಇಲ್ಲಿ ಒಪ್ಪಾಸಿಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಹೊತ್ತಿರುವಾಗಿಲ್ಲ. ನೀನು ಮದುವೆ ಆಗ ನಿಂಗೆ ಗೊತ್ತಾಗ್ತದೆ. ಎಂತ ಏನಾದ್ರು ಹೇಳಿದ್ರೆ ನನಗೆ ಕ್ವಶನ್ ಮಾಡ್ಲಿಕ್ಕಿಲ್ಲ. ಇದು ತನ್ನಿ ಅದು ತನ್ನಿ ಅಂತಂದ್ರೆ ಪಟ ಪಟ ತಗೊಂಡು ಹೋಗ್ಬೇಕು ಅಷ್ಟೇ. ಇನ್ನೊಮ್ಮೆ ಹೇಳು. ಕರಿಮನಿ ಮಾಲೀಕ ನೀನಲ್ಲ ಅಂತ. ಮತ್ತೆ ಯಾರು? ಹಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ವೀಡಿಯೋಗೆ. ಇವತ್ತಿದು ವಿಡಿಯೋದ ವಿಷಯ ಅಂತ ಹೇಳಿದರೆ, ನಮ್ಮ ಊರಿನ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ. ಸೊ ನಾನು ಮೊನ್ನೆ ಇವತ್ತಿಗೆ 5 ದಿನ ಆಯಿತು. ಇವತ್ತು ಲಾಸ್ಟ್ ಡೇ ಆ್ಯಕ್ಚುಲಿ. ಸೊ ಇವತ್ತು ದೇವಸ್ಥಾನದ ವೀಡಿಯೋ ಮಾಡುವ ಅಂತಂದರೆ ಇವತ್ತು ಸ್ವಲ್ಪ ಜಾಸ್ತಿ ಜನ ಇರ್ತಾರೆ. ಯಾವಾಗಲೂ ಅಂದರೆ ಬಾಕಿ ದಿನದಲ್ಲಿ ಇಷ್ಟು ಜನ ಇರೋದಿಲ್ಲ. ಸೊ ಇವತ್ತು ವೀಡಿಯೋ ಮಾಡುವ ಅಂತ ನಾನು ಇವತ್ತು ಪ್ರಜ್ವಲ್ ಸಹ ಬಂದಿದ್ದಾನೆ. ಸೊ ಪ್ರಜ್ವಲ್ ಇರ್ತಾನೆ ವೀಡಿಯೋದಲ್ಲಿ. ಆಮೇಲೆ ಕೌಶಿಕ್, ನಾನು, ಪ್ರಜ್ವಲ್. ಆಮೇಲೆ ನೋಡುವ ಜಾತ್ರೆಗೆ ಹೋಗಿ ನೋಡುವ ಯಾರೆಲ್ಲ ಅಂತ ಅಷ್ಟೇ. ನಾವು 3 ಜನ ಹೋಗ್ತಿದ್ವಿ. ಲಕ್ಷ್ಮಿ ಎಲ್ಲ ಬರ್ತಿಲ್ಲ ಇವತ್ತು. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಅದು ಗೊತ್ತುಂಟಲ್ಲ, ಆಬ್ವಿಯಸ್ಲಿ ಒಂದು ಮೋಟಿವೇಶನ್ ಸಿಗ್ತದೆ. ಸೊ ಯಾರೆಲ್ಲ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಆಯ್ತು ಬಿಡು. ಬೆಳ್ಳಾರಿ ದೇವಸ್ಥಾನದ ಜಾತ್ರೆಗೆ ಬಂದ್ವಿ. ನಾನು ಮಾತ್ರ ಅಲ್ಲ, ನಾನು, ಪ್ರಜ್ವಲ್, ಆಮೇಲೆ ಕೌಶಿಕ್ 3 ಜನ. ಮತ್ತೆ ಇವನಿದ್ದ ನೋಡಿ ತರಲೆ. ಇವತ್ತು ಲಾಸ್ಟ್ ಡೇ ಅಲ್ಲ, ಹಾಗೆ ಸ್ವಲ್ಪ ಜಾಸ್ತಿ ಇದ್ದಾರೆ ಅಷ್ಟೇ ಜನ. ದುಡ್ಡು ಯಾರು ಕೊಡ್ತಾರೆ? ಮತ್ತೆ ದುಡ್ಡಿಲ್ಲ ಇದ್ರೆ ಕಾಸಿಲ್ಲ ಮರೆಯ. ಇವ್ ದೇವಸ್ಥಾನಕ್ಕೆ ಬರ್ಲಿಕ್ಕಿಲ್ಲ. ದೇವಸ್ಥಾನಕ್ಕೆ ಏನಿಗೆ ಬರೋದು? ಅಲ್ಲಿ ಚಾಮಿ ನೋಡಕ್ ತಾನೇ ಬರೋದು. ದೇವ್ರು ನೋಡೋದು ಬಿಟ್ಟು ಐಸ್ ಕ್ರೀಮ್ ಕೊಡಿಸು ಅಂತ ಹೇಳ್ತಿದ್ಯಾ? ಒಳ್ಳೆ ಊಟ ಮಾಡ್ದಾ? ಯಾವ ಊಟ ಮಾಡಿದೆ? ಫ್ರೆಂಡ್ಸ್ ಜೊತೆ ಊಟ ಮಾಡ್ದ? ಯಾರ ಜೊತೆ ಊಟ ಮಾಡಿದೆ? ನಾವು ಯಾರೆಲ್ಲ ಬಂದಿದ್ದೇವೆ ನೋಡಲ್ಲಿ. ಇನ್ನೊಬ್ಬ ಇದ್ದಾನೆ ಕೌಶಿಕ್. ಎಲ್ಲಿಗೆ? ಪ್ರಜ್ವಲ್ ಹತ್ರ ಕೇಳು, ಅವ್ನು ಕೊಡಿಸ್ತಾನೆ ನಿಂಗೆ ಇವತ್ತು ಐಸ್ ಕ್ರೀಮ್ ಎಲ್ಲ. ನಿಂಗೆ ಬಟ್ಟೆ ಹೇಳ್ಬೇಕು. ಯಾವ್ದು ಇಲ್ಲೂ ಐತೆ ತಗೋ, ಅಂಗಡಿಯಲ್ಲಿ ಯಾವ್ದು ಬೇಕು ತಗೋ. ಅವನಿಗೆ ಮತ್ತೆ ಪೋಖ್ರಿಗೆ ಅವನಿಗೆ ಹೇಳಿದೇ ಬೇಕು, ನಾವ್ ಹೇಳಿದ ಯಾವ್ದು ಆಗುದಿಲ್ಲ. ಯಾವ್ದು ಬೇಕು? ಹಾ, ಅವನಿಗೆ ಒಂದು 10 ವಯಸ್ಸದ ಯಾವ್ದಾರು ಕೊಡಿ. ಪ್ರಜ್ವಲ್ಗೆ 40 ರೂಪಾಯಿ ಟ್ಯಾಕ್ಸ್ ಹಾಕ್ತಿದ್ಯಾ ಪ್ರಜ್ವಲ ನನಗೆ? ಇನ್ಕಮ್ ಟ್ಯಾಕ್ಸ್. ಅಷ್ಟು ಬೇಗ ಊಟ ಮಾಡ್ದ ನೀನು? ಇವನಿಗೆ ಊಟ ಗೀಟ ಎಲ್ಲ ಖಂಡಿತ ಇಲ್ದಿರೋದಿಲ್ಲ. ಊಟ ಖಂಡಿತ ಮಾಡಿರೋದಿಲ್ಲ. ಇಂಥದ್ದು ಐಸ್ ಕ್ರೀಮ್ ಎಲ್ಲ ಜಾತ್ರೆಯಲ್ಲಿ ಸಿಕ್ಕಿದ್ರೆ ಬೇರೆ ಎಂತ ಬೇಡ ಅವನಿಗೆ. ಇವತ್ತು ನೇಮೋತ್ಸವ, ಭಯಂಕರ ಜನ ಬಂದಿದ್ದಾರೆ ಆಯ್ತಾ ಜಾತ್ರೆಯಲ್ಲಿ. ರೆಗ್ಯುಲರ್ ಆಗಿ ಇಷ್ಟು ಜನ ಇರೋದು ಅಂದರೆ ನಿನ್ನೆ ಮೊನ್ನೆಲ್ಲ ಬಂದಿದ್ದಲ್ಲ, ಇಷ್ಟು ಜನ ಇರಲಿಲ್ಲ. ಇವತ್ತು ಮಾತ್ರ ಭಯಂಕರ ಜನ ಇದ್ದಾರೆ. ನೋ ವೇ, ಚಾನ್ಸೇ ಇಲ್ಲ. ನೋ ವೇ.
ಅಲ್ಲ ಕೌಶಿಕ್, ನೆನ್ನೆಗಿಂತ ಇವತ್ತು ಜಾಸ್ತಿ ಇಲ್ಲ ಜನ. ರಜ್ಜಲ್ ಬಂದ ಒಂದು ಒಳ್ಳೆ ಆಯ್ತು, ಅವನಿಗೆ ಒಳ್ಳೆ ಟ್ಯಾಕ್ಸ್ ಹಾಕುವ ಇವತ್ತು. ಜಾತ್ರೆಗೆ ಹೋಗಿ ಒಬ್ರು ರೆಗ್ಯುಲರ್ ಚರ್ಮುರಿ ಅಂಗಡಿ ಅವರು ಇದ್ದಾರೆ, ಅವರ ಶಾಪನ್ನು ಹುಡ್ಕೊಂಡು ಹೋಗಿ ಇದ್ದಾರೆ. ಇವತ್ತು ಇದ್ದಾರೆ, ಬನ್ನಿ ಹೋಗಲಿ. ಇದು ಟೊಮೆಟೊ ಜಾಸ್ತಿ ಹಾಕಿ ಎರಡು ಇರಲಿಲ್ಲ. ಹಾಂ, 2 ಚರ್ಮುರಿ ಹಾಕಿ, ಟೊಮೆಟೊ ಜಾಸ್ತಿ ಹಾಕಿ. ಎಲ್ಲಿಂದ ತಿಂತಿದ್ಯಾ ಕೆಳಗೆ ಅಂತ? ಯಾವ ಇವೆಲ್ಲ ಲೇ ಬಜಿ ಮಂಗ ಅಂದ್ರೆ ಇಂಥ ಮಂಗ ಎಲ್ಲಿ ಆದ್ರೆ ಇದ್ದಾನ? ಕೆಳಗಡೆ ಅಂತ ತಿನ್ನದ ಮೇಲ್ಗಡೆ ಅಂತ ತಿನ್ನದ? ಅದಕ್ಕೆ ಹೇಳುದು ಮಕ್ಕಳು ಮಾಡುದೇ ಚಂದ ಅಂತ. ಮಕ್ಕಳು ಮಾಡೋದೇ ಚಂದ. ಚರ್ಮುರಿ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಚರ್ಮುರಿ ಅಂತಾನಲ್ಲ, ಚುರುಮುರಿ. ಉರಿಯಕ್ಕೆ ಅಂದ್ರೆ ಇದು ಬಜ್ಜು, ಇದಕ್ಕೆ ಉರಿಯಕ್ಕೆ ಅಂತ ಹೇಳುದು. ಖತಮ್. ಯಾವ ಇವೆಲ್ಲ? ಇದು ಉರಿಯಕ್ಕೆ ಹಾಕಿ ಮಾಡೋದಕ್ಕೆ ಚರ್ಮುರಿ ಅಂತ, ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಚುರುಮುರಿ. ಹಾ, ಚುರುಮುರಿ. ಹೇಗುಂಟು ಬ್ರೋ ಚರ್ಮುರಿ? ನನಗೆ ಮೊದಲೇ ಗೊತ್ತುಂಟು ಬ್ರೋ, ಇವರು ಚರ್ಮುರಿ ಮಾಡೋದ್ರಲ್ಲಿ ಭಯಂಕರ ಇದ್ದಾರೆ ಅಂತ. ಹೌದು, ಉರಿಯಕ್ಕೆ ಭಯಂಕರ ಒಳ್ಳೆ ಉಂಟು. ಹಾಗೆ ಚರ್ಮುರಿ ಸಹ ಬಾಸು. ನಾವು ಎಲ್ಲಿ ಜಾತ್ರೆಗೆ ಹೋಗೋದು ಉಂಟಲ್ಲ, ಇವ್ರನ್ನೇ ಹುಡ್ಕೊಂಡು ಹೋಗೋದು. ಸೂಪರ್ ಮಾರ್ಕೆಟ್ ಪ್ಲಾಸ್ಟಿಕ್ ಐಟಮ್ ಎಲ್ಲ ಉಂಟು ನೋಡಿ. ನಂಗೆ ಇದರಲ್ಲಿ ಒಂದು ಐಟಮ್ ಬೇಕಿತ್ತು. ನಾನು ಆಗ ಶಾಪಲ್ಲಿ ಹೋಗಿ ಕೇಳಿದಲ್ಲಿ 250 ರುಪೀಸ್ ಹೇಳಿದ್ರು ಒಂದು ಸಣ್ಣ ಡಬ್ಬಕ್ಕೆ. ನೋಡು ಇಲ್ಲಿ ಎಷ್ಟು ಇರ್ತದೆ ಅಂತ ನೋಡು, ಜಾತ್ರೆಯಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಲ್ಲ ಎಷ್ಟು ರೇಟ್ ವ್ಯತ್ಯಾಸ ಉಂಟು ಅಂತ. ಶಾಪಲ್ಲಿ ಇಷ್ಟು ದೊಡ್ಡದಕ್ಕೆ 150 ರುಪೀಸ್ ಹತ್ರ ಏನೋ ಹೇಳಿದ್ರು ಅವಾಗ. ಇಲ್ಲಿ 100 ರುಪೀಸ್ ಅಂತೆ. ಅಲ್ಲ, ಅದು ಇದಕ್ಕಿಂತ ಸ್ವಲ್ಪ ದೊಡ್ಡದಿತ್ತು ಅನ್ಸುತ್ತೆ ಮೋಸ್ಟ್ಲಿ. 150 ರುಪೀಸಿಗೆ ಸೇಮ್ ರೇಟ್ ಆಯ್ತಲ್ಲ ಮಾರೆ, ಸಂತೆಯಲ್ಲಿ ಶಾಪಲ್ಲಿ ಮತ್ತು ಜಾತ್ರೆಯಲ್ಲಿ. ನಾನು ಅಂದ್ಕೊಂಡಿದ್ದೆ ಗುಡ್ಡ ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರ್ಬೋದು ಅಂತ. ಶಾಪಿಗೆ ಮತ್ತು ಜಾತ್ರೆಯಲ್ಲಿ ಯಾವ ರೇಟ್ನಲ್ಲಿ ತುಂಬ ಡಿಫ್ರೆನ್ಸ್ ಏನಿಲ್ಲ ಆಯಿತು. 10-20 ರೂಪಾಯಿ ಡಿಫ್ರೆನ್ಸ್ ಅಷ್ಟು ಸಹ ಇಲ್ಲ ಅಂದಂಗೆ ಅಂತದೆ. ಆಗ ನಮಗೆ ಈಗ ಬಟ್ಟೆ ಹಾಕಿಲಿಕ್ಕೆ ಬೇಕಲ್ಲ, ನೋಡು ಒಂದು ಇದು ತಗೊಂಡೆ. ಮತ್ತು ಅದಕ್ಕೆ ಎಷ್ಟು? ಅದಕ್ಕೆ ಅವತ್ತು 130 ರೂಪಾಯಿ ಕೊಟ್ಟಿದ್ದಾರೆ. ಹಾಂ, 150 ಅಲ್ಲ ಅವತ್ತು ಸಹ. ಅಮ್ಮ ಬಂದರೆ ಬಂದದ್ದು ಮಾರೆ. ಇಲ್ಲಿ ವಾಪಸ್ಸಿಗೆ ಶಾಪಿಂಗ್ ಸ್ಟಾರ್ಟ್ ಮಾಡಿದರು. ಜಾಸ್ತಿ ಹೊತ್ತಿರುವಾಗಿಲ್ಲ. ನೀನು ಮದುವೆ ಆಗ ನಿಂಗೆ ಗೊತ್ತಾಗ್ತದೆ. ಎಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಕ್ವಶನ್ ಮಾಡ್ಲಿಕ್ಕಿಲ್ಲ. ಇದು ತನ್ನಿ ಅದು ತನ್ನಿ ಅಂತ ಹೇಳಿದ್ರೆ ಪಟ ತಗೊಂಡು ಹೋಗ್ಬೇಕು ಅಷ್ಟೇ. ಯಾವುದು 2 ಹೆಣ್ಣು ಕೊಡೋರು ಯಾರು ಬ್ರೋ? ಇಲ್ಲಿ ಇರುವವರಿಗೆ ನೋಡಿ, ಇಲ್ಲಿ ಒಂದೊಂದೇ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಹೇಳ್ಕೊ, ಒಂದೊಂದೇ ಇಲ್ಲದೆ ಒದ್ದಾಡ್ತಿದ್ದಾರೆ ಹುಡುಗರು. ಇವನಿಗೆ 2 ಆಗ್ತಾರಂತೆ. ಯಾರು ಕೊಡೋರು ಬೇಕು ಬ್ರೋ? ನೀನು ಮನ್ಸಲ್ಲಿ ನಿನ್ನ ಮನ್ಸಲ್ಲಿ ಉಂಟು, ಬಟ್ ಕೊಡೋರಿಲ್ಲಲ್ಲ. ಬರೀ ಇಂಥದೆಯ ಅಲ್ಲ ರಿಷಭ? ಹೌದಲ್ವಾ? ರಿಷಭನಿಗೆ ಗೊತ್ತುಂಟು. ಎಂತ ಬ್ರೋ ಈ ರೇಂಜಿಗೆ ಟ್ರೆಂಡ್ ಆಗಿದೆ? ಇನ್ನೊಮ್ಮೆ ಹೇಳು. ಕರಿಮನಿ ಮಾಲೀಕ ನೀನಲ್ಲ ಅಂತ. ಮತ್ತೆ ಯಾರು? ಅದೇ ಯಾರಾಗಾದ್ರೆ? ಕರಿಮನಿ ರಾಹುಲ. ಇವನು ಕೇಳುದು ಕರಿಮನಿ ಮಾಲೀಕ ಯಾರು ಅಂತ. ಇವನು ರಾಹುಲ. ಬರೀ ತಿನ್ನೋದೇ ಆಯ್ತಲ್ಲ, ಎಲ್ಲಿಗೆ ಹೋದ್ರು ಇದೇ ತಿನ್ನೋದು. 2 ತಗೋ. ಎಷ್ಟು ಅಣ್ಣ? ಎಷ್ಟು? 2 ಸ್ವೀಟ್ ಕಾರ್ನ್ಗೆ 60 ರುಪೀಸ್. ಆಯ್ನ ಕೈಟ್ ಕೊರ್ಲಿ. ಅಮ್ಮ ಬಂದಿದ್ದಕ್ಕೆ ನೋಡಿ ಶಾಪಿಂಗ್. ಅವ್ರು ಎಲ್ಲಿ ಜಾತ್ರೆಗೆ ಹೋಗ್ಲಿ ಇಂಥದ್ದೊಂದು 5-6 ಆದ್ರೆ ಇಟ್ಕೊಂಡ್ಬರ್ತಾರೆ. ತಗೊಳ್ಳಿ, ಸ್ವಲ್ಪ ತಿನ್ನಿ, ಇದಾದ್ರು ಹೊಟ್ಟೆಗೆ ಆರೋಗ್ಯಕ್ಕೆ ಒಳ್ಳೇದು. ಅಮ್ಮನಿಗೆ ಮತ್ತೆ ಎಲ್ಲ ಹೇಳ್ತಿದ್ದಾರಂತೆ ಒಂದು ಬ್ಲಾಗಲ್ಲಿ ಅಂತ, ಬರೀ ತಿನ್ನೋದು ಮಾತ್ರ ಅಂತ. ಮತ್ತೆ ಎಂತದಕ್ಕೆ? ದುಡಿಯೋದೇ ತಿನ್ಲಿಕ್ಕೆ ಅಲ್ಲ. ಅಲ್ಲ ನಾರಾಯಣ, ದುಡಿಯೋದೇ ಅಂತಕ್ಕೆ ತಿನ್ಲಿಕ್ಕೆ ಅಲ್ಲ. ಹಾಂ, ಮತ್ತೆ ಹೇಳಿದ್ರಿ ನೀನು ಇದೆಲ್ಲ ನೀವು ಶೇಖರಣೆ ಮಾಡಿರ್ಬೇಕಂತ. ಫ್ಯೂಚರ್ ಪ್ಲಾನಿಂಗ್ ಏರಿ ಕೊಡ್ತಿದ್ದಾನೆ ಇವನು ನನಗೆ. ಇಂಥದ್ದು ಗಾಡಿಗಳೆಲ್ಲ ಈಗಲೇ ತೆಗ್ದಿರ್ಬೇಕಂತೆ. ಇಂಥ ಗಾಡಿ ಓಡಿಸ್ಬೇಕಂದ್ರೆ ಮಿನಿಮಮ್ ಮಗು ಆದ್ರೂ ಒಂದು ವರ್ಷ ಬೇಕು ಮಾರಾಯ. ಬೇಕೇ ಬೇಕು. ನೀವೀಗ ನಮ್ಮದು ಬರೋಗಿಲ್ಲ ನೋಡಿ. ಇವನಿಗೆ ಎಂತಾದ್ರೂ ನೋಡಿದ್ರೆ ಈಗ ಮತ್ತೆ ಬೇಕು ಅಂತ ಕೇಳಿದ್ರೆ ಯಾರು ತೆಗೆದು ಕೊಡುದು? ರಿಷಭ ಬೇಕಾ? ರಿಷಭ ಬೇಕಾ? ಸುಮ್ಮನೆ ಜೋಕ್ ಮಾಡ್ದಷ್ಟೇ, ಬಾ ಹೋಗೋಣ. ನೇಮ ಮುಗಿಯುವಾಗ ಸ್ವಲ್ಪ ಲೇಟ್ ಆಗ್ತದೆ ನಮಗೆ. ಇನ್ನು ಮಿಲಾನ್ ಮದುವೆ ಬರೀ 3 ಡೇಸ್ ಇರುದು. ಸೊ ಒಂದು ರೌಂಡ್ ಹೊಡೆದ್ವಿ, ಆಯ್ತು. ಸೂರ್ಯ ಸಿಕ್ಕಿಲ್ಲ ನೋಡಿ ಇಲ್ಲಿ. ಸೂರ್ಯ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೆಳಕಿಲ್ಲ, ರಾತ್ರಿ ಹೊತ್ತು ಬಂದಿದ್ದಾನೆ. ಚಂದ್ರ ಇರುವ ಟೈಮಲ್ಲಿ ಮೇಲೆ ಚಂದ್ರ ಕಾಣ್ತಿದ್ದಾನೆ ನೋಡಿ. ಚಂದ್ರ ಕಾಣುವ ಟೈಮಲ್ಲಿ ರಿಫ್ಲೆಕ್ಷನ್ಗೆ ಅಂತ ಸೂರ್ಯ ಬಂದಿದ್ದಾನೆ. ಚಂದ್ರ ಉಂಟಲ್ಲ ಇಲ್ಲಿ. ಅವನ್ನ ಸಹ ಕರ್ಕೊಂಡು ಸೀದಾ ಮನೆಗೆ ಹೋಗ್ತೇವೆ ಈಗ. ಸೊ ಯಾರೆಲ್ಲ
ಬರ್ತಾ ಇದ್ದ ಯಾರೋ ಟಚ್ ಮಾಡಿ ಹೇಳ್ತಿದ್ದಾನೆ ಹಾ. ಇವನೇ ಅದು ಏನು ಬೆಳಕು ಬಂದಂಗೆ ಆಯ್ತು. ಒಳ್ಳೆ ಡೈಲಾಗ್ ಬ್ರೋ, ಸೂರ್ಯನಿಗೆ ಮಾತ್ರ. ನನಗೆ ಟಾರ್ಚ್ ಆಗ್ತಿದ್ದಲ್ಲ ಬ್ರೋ, ಸೂರ್ಯನಿಗೆ ಟಾರ್ಚ್ ಬ್ರೋ. ಬೇಕಾಗ್ತಿಲ್ಲ ಕತ್ಲೆ ಅದು ಕರೆಕ್ಟ್. ಈಗ ಮುಳುಗಿದೆ ಅಲ್ಲ ಬ್ರೋ ಸೂರ್ಯ, ಅದಕ್ಕೆ ಇವಾಗ ಸೂರ್ಯ ಮುಳುಗಿದೆ ಅಲ್ಲ, ಅದಕ್ಕೆ ಅವ ಟಾರ್ಚ್ ಆಗ್ತಿದ್ದಾನೆ. ಕರೆಕ್ಟ್ ಆಗಿದೆ ಅದು. ಇವನ್ನ ನನ್ನ ತಮ್ಮ ಬರ್ತಾನೆ ಬಕ್ರ ಮಾಡಿ ಇಲ್ಲೇ ಕಾಯಿಸ್ತಾ ಇದ್ದಾನೆ. 1 ಗಂಟೆದ ಕಾಯ್ತಿದ್ದಾನೆ ಅಂತೆ. ಹೋಗಿ ಹೋಗಿ ಅವನ ನಂಬಿದೆಯಲ್ಲ ಬ್ರೋ ನೀನು. ಅವರೆಲ್ಲ ಬಟ್ಟೆ ಫಿಟ್ಟಿಂಗ್ ಹೋಗಿದ್ದಾರೆ. ಮದುವೆಗೆ ಇನ್ನಿರೋದು ಬರೀ 3 days. ನನಗೆ 5 ನಿಮಿಷ ಈಗ ಬರ್ತದೆ 8:30 ಅವ್ರದ್ದು ಸುಳ್ಳು ಭರವಸೆಗಳನ್ನೆಲ್ಲ ನಂಬಾರ್ದು ಬ್ರೋ. ಅವ್ರು ರಾಜಕಾರಣಿಗಳಿದ್ದಾಗೆ. ನಾವು ಸೀದಾ ಮನೆಗೆ ಹೊರಟ್ವಿ. ನೇಮೋತ್ಸವಾಗ ಮುಗಿಯುವಾಗ ಲೇಟ್ ಆಗ್ತದೆ. ಸೊ ನೋಡಿ, ಇದೆಲ್ಲ ಪರ್ಚೇಸ್ ಮಾಡಿ ಎಸ್ಕೇಪಿಗೆ ಮನೆಗೆ ಹೊರಟದೆ. ಮೊನ್ನೆಲ್ಲ ಬ್ಲಾಗ್ ಮಾಡುವ ಅಂತ ಹೇಳಿದ್ರೆ ನನ್ನ ಜೊತೆ ಯಾರು ಇರಲಿಲ್ಲ ಆಯ್ತಾ. ನಾನು ಮತ್ತೆ ಕೌಶಿಕ್ ಇಬ್ಬರೇ ಬಂದು. ಇವತ್ತು ಅಟ್ಲೀಸ್ಟ್ ಗುಂಡ ಆದರೂ ಜಾಯ್ನ್ ಆಗಿದ್ದಾನೆ. ಬ್ಲಾಗ್ ಮಾಡ್ಬೇಕಂದ್ರೆ ಒಂದು 4-5 ಜನ ಆದರೂ ಬೇಕು ಅಲ್ಲ ಗುಂಡ, ಬರೀ ಒಬ್ಬನೇ ಅಂತ ಮಾತಾಡ್ಕೊಂಡು ಹೋಗ್ಲಿ ನಾನು. ಸೊ ಇವತ್ತು ಗುಂಡ ಜಾಯ್ನ್ ಆಗಿದ್ದಾನೆ. ಇನ್ನು 1 ವಾರ ನಮ್ಮ ಜೊತೆ ಇರ್ತಾನೆ ಗುಂಡ. ಹೌದು ಬ್ರೋ, ನಂದೇ ತುಂಬ. ನಾನು ಯಾವಾಗಲೂ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡೋದಲ್ಲ ವಿಡಿಯೋ. ಇವತ್ತು ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡಿ ಒಂದ್ಸತಿ ನೋಡೋಣ. ಕ್ಲಾರಿಟಿ ಮಾತ್ರ ಒಳ್ಳೆ ಉಂಟಲ್ಲ. ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋದೇ ಇಲ್ಲ, ಭಾರಿ ಕಮ್ಮಿ. ಅಂದರೆ ನನಗೆ ಕ್ಯಾಮ್ರಾನ ರೊಟೇಷನ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಅದಕ್ಕೆ ಮಾಡೋದಿಲ್ಲ. ಸೊ ಇವತ್ತು ಸಹ ಮಾಡೋದೇ ಬೇಡ ಅಂತ ಇದ್ದೆ ಬ್ಲಾಗ್. ತುಂಬ ಜನ ಇದ್ದಾರೆ ಮಾರೆ, ಇಷ್ಟು ಜನ ಇದ್ದಾರೆ. ಇವತ್ತಾದರೆ ಒಂದು ಜಾತ್ರೆಗೆ ಬಂದ ಒಂದು ಫೀಲ್ ಆಯ್ತು. ಚಿಕ್ಕದಾಗಿದೆ ಆಯ್ತಾ. ಎಷ್ಟೊಂದು ಲೈಟಿಂಗ್ಸ್ ಮಾಡಿದ್ದಾರೆ ನೋಡು. ಜನ ಮಾತ್ರ ಇವತ್ತು ಜನ ಇದ್ದಾರೆ. ಮತ್ತೆ ಮನೆಯಲ್ಲಿ ಸಹ ಯಾರಿಲ್ಲ ಮಾಡಿ, ಲಕ್ಷ್ಮಿ ಒಬ್ಳೆ ಇರುತ್ತೆ. ಸೊ ನಾನು ಹೊಟ್ಟೆ ಬಂದದಕ್ಕೆ ಸಹ ಒಂದು ಸಾರ್ಥಕ ಆಯ್ತು. ಈ ಥರ ಅಂತ ಒಂದು ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಬ್ರೋ, ಬರೀ ಕೈಯಲ್ಲಿ ಹೋಗ್ಬಾರ್ದು. ಜಾತ್ರೆಗೆ ಬಂದ್ರು ಹಾಗೆ ಹೋದ್ರು ಅಂತ ಹೇಳ್ಬಾರ್ದಲ್ಲ. ಈಗ ಜಾತ್ರೆ ಆಗಿದೆ ಬ್ರೋ. ನೀನು ನೋಡಿ, ಲಾಸ್ಟ್ ಎಲ್ಲ ಮುಗಿಲಿಕ್ಕೆ ಆಗೋ ಟೈಮಲ್ಲಿ ಬರೋದು ನೋಡು. ಎಂತ ಬ್ರೋ, ಯಾವಾಗ ಬರ್ಬೇಕಿತ್ತು, ಯಾವಾಗ ಬರ್ತಿದ್ದೀರಾ? ನಾವು ಹೊರಡ್ತಿದ್ವಿ, ನೀವು ಬರ್ತಿದ್ರಿ. ಅಪ್ಪಣ ಯಾಕೆ ಲೇಟು? ಪುತ್ತೂರಿಗೆ ಹೋಗಿದ್ರ? ಯಾಕೆ? ಬಟ್ಟೆ ತೆಗಿಯಕ್ಕ? ಎಷ್ಟು ತಗೊಂಡೆ ಬಟ್ಟೆ? ಡ್ರೆಸ್ ಮಾತ್ರ ತಗೊಂಡ? ವೆರಿ ಗುಡ್, ವೆರಿ ಗುಡ್. ಬಾಯ್ ಅಪ್ಪಣ, ನಾವು ಹೊರಟ್ವಿ. ಟಾಟಾ, ಬಾಯ್ ಬಾಯ್. 5 ನಿಮಿಷದಲ್ಲಿ ಬರುದು ಅಂತ ಗಾಡಿಯನ್ನು ಪಾರ್ಕ್ ಮಾಡಿ ನೋಡಿದ್ವಿ. ಎಲ್ಲಿಂದ ಸಹ ತೆಗಿಲಿಕ್ಕೆ ಜಾಗ ಇಲ್ಲ ಮಾರೆ. ಗಾಡಿಯನ್ನು ಫುಲ್ಲು ನಡುವಲ್ಲಿ ಲಾಕ್ ಆಗಿಬಿಟ್ಟಿದೆ ಗಾಡಿ. ಹೇಗೆ ತೆಗಿತೇನೆ ಅಂತ ಗೊತ್ತಿಲ್ಲ. ಈ ಕೌಶಿಕ್ ಬೇರೆ ಬೈಕ್ ಅಡ್ಡದಲ್ಲಿ ಇಟ್ಟು ಹೋಗಿದ್ದಾನೆ. ಈಗ ನಾನು ಹೇಗೆ ಗಾಡಿಯನ್ನು ತೆಗೆಯುವುದೆಂದು ಟೆನ್ಷನಲ್ಲಿದ್ದಾನೆ ಮಾರೆ. ನೋಡುವ, ಹೇಗಾದರೂ ಪುಡಿಯಲ್ಲಿ ತೆಗಿಬೇಕಲ್ಲ. ಕೌಶಿಗೊಂದು ಫೋನ್ ಮಾಡುವ. ಕೌಶಿಗೆ ಫೋನ್ ಮಾಡಿ ಅಲ್ಲದೆ ಬರ್ತಾನೆ ಅಂತ ಹೇಳ್ದ. ನೋಡಿ, ಇಲ್ಲಿ ಇದನ್ನು ಇಟ್ಕೋಬೇಕು ಒಟ್ಟಿಗೆ, ಗಾಡಿ ಅಡ್ಡ ಒಳ್ಳೊಂದು ಸಣ್ಣ ಗ್ಯಾಪ್ ಉಂಟು ನೋಡಿ. ಈ ಗ್ಯಾಪಲ್ಲಿಗೆ ಗಾಡಿಯನ್ನು ನುಗ್ಗಿಸ್ಬೇಕು. ಹೇಗೆ ನುಗ್ಗಿಸ್ತಾನೆ ಗೊತ್ತಿಲ್ಲ. ಕೌಶಿಕ್ ಬರೋ ತನಕ ವೆಯ್ಟ್ ಮಾಡೋದು, ನುಗ್ಗಿಸ್ಕೊಂಡು ಹೋಗೋದು. ಅದ್ರ ಜೊತೆ ಅಮ್ಮನ ಸಹ ಕರ್ಕೊಂಡು ಹೋಗ್ಬೇಕು ಮಾರೆ. ಮನೆಗೆ ಅಮ್ಮ ಇದ್ದಾರೆ, ಅವ್ರು ಸಹ ಬರ್ತಾರೆ ಅಂತೆ. ಅಯ್ಯೋ ದೇವ, ಏನಿದು ದುರ್ವಿಧಿ. ಗಾಡಿಯನ್ನು ಈ ರೇಂಜಿಗೆಲ್ಲ ಪಾರ್ಕಿಂಗ್ ಮಾಡಿ ಹೋಗಿದ್ದಾರೆ. ಬೇರೆಯವರು ತೆಗಿಬೇಕು ಅಂತ ಇವರ ತಲೆಯಲ್ಲಿ ಇಲ್ಲವಾ, ಅಥವಾ ನಾವು ನಿಲ್ಲಿಸಿ ತಪ್ಪಾಗಿತ್ತ ಗೊತ್ತಿಲ್ಲ. ನೋಡಿ, ಜಾತ್ರೆಯಿಂದ ಮನೆಗೆ ಬಂದೆ ನಾನು. ಸೊ ಚಂದ ಇತ್ತು ಆಯ್ತಾ. ಸಿಂಪಲಾಗಿ ಒಂದು 2-3 ರೌಂಡ್ ಹೊಡೆದ್ವಿ. ತುಂಬ ಮತ್ತೆ ಜಾತ್ರೆಯಲ್ಲಿ ತುಂಬ ಇದು ಶಾಪ್ಗಳೆಂತ ಇರಲಿಲ್ಲ. ಒಂದು 2-3 ಶಾಪ್, ಒಂದು 3-4-5-6 ಶಾಪ್ಗಳಿದ್ವು ಅಷ್ಟೇ, ಜಾಸ್ತಿ ಶಾಪ್ಗಳಿರಲಿಲ್ಲ. ಸೊ ಸ್ವಲ್ಪ ಶಾಪಿಂಗ್ ಸಹ ಮಾಡಿದ್ವಿ ಆಯಿತಾ. ಸ್ವಲ್ಪ ಮನೆಗೆ ಸ್ವಲ್ಪ ಟಬ್ಬೆಲ್ಲ ಇಟ್ಕೊಂಡ್ಬಂದ್ವಿ. ಅದೆಲ್ಲ ಬೇಕಾಗ್ತದೆ ಬಟ್ಟೆ ಎಲ್ಲ ಹಾಕಲಿಕ್ಕೆ. ಇನ್ನು ಮಿಲಾನ್ನ ಮದುವೆ ಟೈಮಲ್ಲಿ ಸ್ವಲ್ಪ ಎಷ್ಟಿದ್ರೂ ಸಾಲೋದಿಲ್ಲ, ಸ್ಟೋರೇಜಿಗೆ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣದಲ್ಲಿ ಶಾಪಿಂಗ್ ಮಾಡಿದ್ವಿ. ಚರ್ಮುರಿ ತಿಂದ್ವಿ. ಆಮೇಲೆ ಇದು ಏನು ಹೇಳ್ತಾರೆ ಅದಕ್ಕೆ, ಸ್ವೀಟ್ ಕಾರ್ನ್, ಇದೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿದ್ದು ಬಂದದೆ. ನನಗೆ ಎಂತ ತಿನ್ನಲಿಕ್ಕೆ ಆಗೋದಿಲ್ಲ ಮಾರೆ. ಸೊ ಅಷ್ಟೊಂದು ಸ್ಮೆಲ್ಲು ಸಹ ಗೊತ್ತಾಗ್ತಿಲ್ಲ, ಕೋಲ್ಡ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.